ಹಾಲೆಲ್ಲೂಯಾ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಎಂತಹ ದೊಡ್ಡ ದೇವರು ನಮಗಿದ್ದಾರೆ ನೋಡಿ. ನಮ್ಮನ್ನು ಲಕ್ಷಿಸುವ ಆತನು, ನಮ್ಮನ್ನು ಪ್ರೀತಿಸುವ ಆತನು, ನಮ್ಮ ಜೊತೆ ಇರುವ ಆತನು, ನಮ್ಮ ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ ಎಂದು ಹೇಳಿದ ಯೇಸು ಎಲ್ಲಾ ವೇಳೆಯಲ್ಲಿ ಆತನನ್ನು ಘನಪಡಿಸಿ ಸ್ತುತಿಸಬೇಕು, ಆತನ ಕೃಪೆಗಾಗಿ ಬೇಡಿಕೊಳ್ಳಬೇಕು. ಬನ್ನಿ ಚಿಕ್ಕ ಪ್ರಾರ್ಥನೆಯೊಂದಿಗೆ ದೇವರ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಂಬಿಗಸ್ತನಾದ ದೇವರೇ, ಮನುಷ್ಯರನ್ನು ನಂಬಿ ನಾವು ಮೋಸ ಹೋದೆವು. ಎಷ್ಟೋ ಸಾರಿ ದೇವರೇ, ನಮ್ಮನ್ನು ನಾವು ನಂಬಿಕೊಂಡು ವಿಫಲರಾದೆವು. ನಂಬಿಗಸ್ತನಾದ ದೇವರೇ, ನಾವು ನಿಮ್ಮನ್ನೇ ದೃಷ್ಟಿಸುತ್ತೇವೆ, ನಿಮ್ಮಲ್ಲಿಯೇ ನಿರೀಕ್ಷೆ ಇಡುತ್ತೇವೆ. ನಿಮ್ಮೊಂದಿಗೆ ನಮ್ಮ ಬದುಕು ಸಾಗುವ ಹಾಗೆ ನಮ್ಮೊಂದಿಗೆ ಮಾತಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ನಿಜವೇ ಅಲ್ಲವೋ? ನಿಜವೇ, ನಿಜವೇ. ನಂಬಿ ಮೋಸ ಹೋದವರಾಗಿ ನಾವು ಇದ್ದೇವಲ್ಲವೇ? ಎಷ್ಟೋ ಸಾರಿ ನಾವು ಮನುಷ್ಯರನ್ನು ನಂಬುತ್ತಿದ್ದೇವೆ, ಅಧಿಕಾರಿಗಳನ್ನು ನಂಬುತ್ತಿದ್ದೇವೆ. ಆನಂತರ ನಾವು ನಮ್ಮನ್ನು ನಾವೇ ನಂಬುತ್ತಿದ್ದೇವೆ. ದೇವರೇ ಎಂದೆಂದಿಗೂ ನಂಬಲು ಯೋಗ್ಯನಾಗಿದ್ದಾರೆ. ಮನುಷ್ಯರು ಎಂದೇ ಆಗಲಿ ಅವರು ಸುಳ್ಳುಗಾರರೇ. ನಮ್ಮಲ್ಲಿ ಸಾಮರಸ್ಯ ಇಲ್ಲ. ನಾವು ಮಾತಿನಲ್ಲಿ ಹೇಳ್ತೇವೆ, ಆದರೆ ಕ್ರಿಯೆಯಲ್ಲಿ ಬಂದಾಗ ಅದನ್ನು ಮಾಡಲ್ಲ. ನಮಗೆ ದೇವರ ಜೊತೆ ಇರುವಿಕೆ, ದೇವರ ಸಹಾಯ ಇಲ್ಲದಿದ್ದರೆ ಈ ಲೋಕದಲ್ಲಿ ನಾವು ಬದುಕಲಾರೆವು. ಈ ಲೋಕದಲ್ಲಿ ನಾವು ಬದುಕಬೇಕಾದರೆ ಅಷ್ಟಕ್ಕೂ ಇಹಲೋಕದಲ್ಲಿ ಅಲ್ಲದೆ ಪರಲೋಕ ವಾರಸುದಾರರಾಗಿ ನಾವು ನಿರಂತರವೂ ದೇವರೊಂದಿಗಿರುವ ಭಾಗ್ಯವನ್ನು ಹೊಂದಬೇಕಾದರೆ ಏನ್ ಮಾಡಬೇಕಂತೆ ನೋಡೋಣ ಬನ್ನಿ. ಜ್ಞಾನೋಕ್ತಿಗಳ ಪುಸ್ತಕ ಕೀರ್ತನೆಗಳು 34ನೇ ಕೀರ್ತನೆ 12ನೇ ವಚನ ಓದುತ್ತೇನೆ ಕೇಳಿ. ಬಹು ದಿವಸ ಬದುಕಿ ಸುಖವನ್ನು ಅನುಭವಿಸಬೇಕೋ? ನಾವೆಲ್ಲರೂ ಬದುಕುವುದಕ್ಕಾಗಿ ತಾನೇ ಕಷ್ಟಪಡ್ತಿರೋದು. ಬದುಕುವುದಕ್ಕಾಗಿಯೇ ಕಷ್ಟಪಡ್ತಿದ್ದೇವೆ, ಬದುಕುವುದಕ್ಕಾಗಿಯೇ ತಿನ್ನುತ್ತಿದ್ದೇವೆ, ಬದುಕುವುದಕ್ಕಾಗಿಯೇ ಉದ್ಯೋಗ ಮಾಡ್ತಿದ್ದೇವೆ, ಕೆಲಸ ಮಾಡ್ತಿದ್ದೇವೆ. ಬದುಕು ಕಂಫರ್ಟೇಬಲ್ ಆಗಿ ಇಟ್ಕೊಳ್ಳುವುದಕ್ಕಾಗಿ ಅದನ್ನು ಇದನ್ನು ಕೊಂಡ್ಕೊಳ್ತಿದ್ದೇವೆ, ಮನೆ ಕಟ್ಕೊಳ್ತಿದ್ದೇವೆ, ಅದನ್ನು ಇದನ್ನು ಏನೇನೋ ಮಾಡ್ತೇವೆ. ಬೆಳಗ್ಗೆಯಿಂದ ರಾತ್ರಿಯವರೆಗೂ ಒಬ್ಬ ಮನುಷ್ಯನು ಪ್ರಯಾಸ ಪಡುತ್ತಲೇ ಇರಬೇಕು ಬದುಕುವುದಕ್ಕಾಗಿ. ಅನಾರೋಗ್ಯದ ಪಾಲಾದರೆ, ಅಪಾಯದ ಪರಿಸ್ಥಿತಿಯಲ್ಲಿದ್ದರೆ ಹಾಸ್ಪಿಟಲ್ಗೆ ಹೋಗ್ತಿದ್ದೇವೆ. ಹೀಗೆ ಎಷ್ಟೋ ಖರ್ಚಾದರೂ ಕೂಡ, ಎಷ್ಟೇ ಸರ್ಜರಿಗಳಾದರೂ ಕೂಡ, ಎಷ್ಟೇ ಟ್ರೀಟ್ಮೆಂಟ್ ಮಾಡಿದ್ರೂ ಕೂಡ, ಎಷ್ಟೇ ಲಕ್ಷಗಟ್ಟಲೆಯವರೆಗೂ ಸಾಲ ಮಾಡಿದ್ರೂ ಕೂಡ ಪರವಾಗಿಲ್ಲ, ಬದುಕಿದ್ರೆ ಸಾಕು ನನ್ನ ಹೆಂಡತಿ, ಬದುಕಿದ್ರೆ ಸಾಕು ನನ್ನ ಗಂಡ, ಬದುಕಿದ್ರೆ ಸಾಕು ನನ್ನ ಮಗು ಎಂದು ಮಗುವನ್ನು ಬದುಕಿಸಿಕೊಳ್ಳುವುದಕ್ಕಾಗಿ, ನಮ್ಮನ್ನು ನಾವು ಬದುಕಿಸಿಕೊಳ್ಳುವುದಕ್ಕಾಗಿ ಎಷ್ಟೋ ಕಷ್ಟಪಡ್ತೇವೆ. ಆದರೆ ನಾವು ಎಷ್ಟೇ ಪ್ರಯಾಸಪಟ್ಟರೂ ನಮ್ಮ ಪ್ರಾಣ ನಮ್ಮ ಕೈಯಲ್ಲಿ ಇಲ್ಲ. ವೈದ್ಯರು ಅಲ್ಲ ನಮಗೆ ಪ್ರಾಣ ಕೊಡೋದು. ನಾವು ದೇವರ ಕೃಪೆಗೋಸ್ಕರ ಬೇಡಿಕೊಳ್ಳುವುದನ್ನು ಕಲಿಯಬೇಕು. ನಮ್ಮ ಕಾಲಗತಿಗಳೆಲ್ಲ ದೇವರ ಕೈಯಲ್ಲಿವೆ. ಮರಣದಿಂದ ತಪ್ಪಿಸುವುದು ಆತನ ವಶ. ಈ ದಿನದವರೆಗೂ ನಾವು ಸಜೀವವಾಗಿರೋದಾದರೆ ಎಷ್ಟೋ ಸಾರಿ ಮರಣದಿಂದ ದೇವರೇ ನಮ್ಮನ್ನು ತಪ್ಪಿಸಿದ್ದಾರೆ. ಕೆಲವು ಸಾರಿ ನಮಗೆ ಗೊತ್ತಾಗುತ್ತೆ, ಕೆಲವು ಸಾರಿ ಅದು ನಮಗೆ ಗೊತ್ತಾಗುವುದೇ ಇಲ್ಲ. ಒಂದು ಆಕ್ಸಿಡೆಂಟ್ ಆದ ನಂತರ, ಒಂದು ವಿಪತ್ತಿನಿಂದ ಹೊರಬಂದ ನಂತರ ದೇವರನ್ನು ನಾವು ಸ್ತುತಿಸ್ತಿದ್ದೇವೆ. ಒಂದು ವೇಳೆ ನಿಮಗೆ ಆಕ್ಸಿಡೆಂಟೇ ಆಗದಿದ್ದರೆ, ಆಕ್ಸಿಡೆಂಟ್ ಕೂಡ ಆಗದಂತೆ ನೀವು ಹೋಗೋದ್ರಲ್ಲಿ ಬರೋದ್ರಲ್ಲಿ ದೇವರು ಕಾವಲಾಗಿದ್ದು ನಿಮ್ಮನ್ನು ಕಾಯ್ತಾ ಇದ್ದಾನೆ ಎಂಬುದಾಗಿ ಅದರ ಅರ್ಥ. ಒಂದು ಭಯಂಕರವಾದ ಅನಾರೋಗ್ಯಕ್ಕೊಳಗಾಗಿ ಒಂದು ಸರ್ಜರಿ ಆಗಿ ಸ್ವಸ್ಥವಾದ ನಂತರ ದೇವರು ನನಗೆ ಉಪಕಾರ ಮಾಡಿದ್ದಾರೆ ಎಂದು ನೀವು ಹೇಳಬಹುದು. ಆದರೆ ನಿಮಗೆ ಇಲ್ಲಿಯವರೆಗೂ ಯಾವ ಸರ್ಜರಿಯೇ ಆಗಲಿಲ್ಲ, ಯಾವತ್ತೂ ನೀವು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಲಿಲ್ಲ. ಆದಾಗ್ಯೂ ನೀವು ಕ್ಷೇಮವಾಗಿ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿರುವುದಾದರೆ ದೇವರು ನಿಮಗೆ ಸ್ವಸ್ಥಪಡಿಸ್ತಿದ್ದಾರೆ ಎಂದರ್ಥ. ಹೌದು, ನಮ್ಮ ಜೀವಿತದಲ್ಲಿ ಆತನಿಗೆ ಗೊತ್ತಿಲ್ಲದಂತೆ ಏನೂ ನಡೆಯಲ್ಲ. ಆತನಿಗೆ ಮೊರೆ ಇಟ್ಟರೆ ಆತನು ಆಪತ್ಕಾಲದಲ್ಲಿ ನಮಗೆ ಉತ್ತರಿಸುತ್ತಾನೆ. ಎಲ್ಲಾ ಸಮಯಗಳಲ್ಲಿ ನಮ್ಮನ್ನು ಬಿಡಿಸುತ್ತಾರೆ. ಬಹು ದಿವಸ ಬದುಕಿ ಸುಖವನ್ನು ಅನುಭವಿಸಬೇಕೋ? ದೀರ್ಘಾಯುಷು ಬೇಕೋ? ಬಹು ದಿವಸ ಬದುಕಿ ಸುಖವನ್ನು ಅನುಭವಿಸಬೇಕೋ? ಏನಂತೆ ಮೇಲನ್ನು ಹೊಂದುತ್ತಾ ಬದುಕಬೇಕು. ಬದುಕಬೇಕಾದರೆ ಬಾಧೆಯೊಂದಿಗೆ ಬದುಕುವುದು, ವೇದನೆಯೊಂದಿಗೆ ಬದುಕುವುದು, ರೋಗದೊಂದಿಗೆ ಬದುಕುವುದು, ಕಷ್ಟಗಳಲ್ಲಿಯೇ ಹಾಗೆಯೇ ನರಳಾಡುತ್ತಾ ಅಳ್ತಾ ಕೂತ್ಕೊಳ್ಳೋದು ಇರುವಾಗ ಯಾಕೆ ಬೇಕು ಇಂತಹ ಬದುಕು ಅನ್ನುತ್ತೇವಲ್ಲವೇ?
ಆ ಬದುಕಿನಿಂದ ಏನು ಪ್ರಯೋಜನವಿದೆ? ಮೇಲನ್ನು ಕೋರುತ್ತಾ ಬಹು ದಿವಸಗಳವರೆಗೂ ಮೇಲುಗಳನ್ನೇ ಹೊಂದುತ್ತಾ ಒಳ್ಳೆ ಆರೋಗ್ಯ ಹೊಂದಿಕೊಂಡು ಒಳ್ಳೆ ಸಮಾಧಾನ ಹೊಂದಿಕೊಂಡು ತೃಪ್ತಿಯುಳ್ಳವರಾಗಿ ಅನೇಕ ದಿನಗಳವರೆಗೂ ಬದುಕಲು ಕೋರುವಂಥವನು ಯಾವನಾದರೂ ಇದ್ದಾನೋ? ನಿಮ್ಮಲ್ಲಿ ಯಾರಾದರೂ ನಾನು ಇಲ್ಲ, ನನಗೆ ಬದುಕಲು ಮನಸ್ಸಿಲ್ಲ ಅನ್ನುವಿರೋ? ಅದಕ್ಕೆ ಕಾರಣ ನಿಮ್ಮ ಬಾಧೆಗಳು, ಕಷ್ಟಗಳು. ಆ ಕಷ್ಟಗಳೆಲ್ಲ ತೀರಿಸಿ ನಿಮ್ಮನ್ನು ಬದುಕಿಸುತ್ತೇನೆ ಎಂದು ದೇವರು ನಿಮಗೆ ಹೇಳುವುದಾದರೆ ನೀವು ಬೇಡ ಅನ್ನುತ್ತೀರೋ? ಅನ್ನುವುದಿಲ್ವಲ್ಲ? ನೋಡಿ, ನಾವು ಸಾಯಲು ಸಿದ್ಧವೇ ಅನ್ನುತ್ತೇವೆ, ಆದರೆ ತೀರಾ ಕತ್ತಿ ಕುತ್ತಿಗೆಗಿಟ್ರೆ ನಾನು ಸಾಯಬಾರ್ದು ಅನ್ನುತ್ತಾರೆ ಮನುಷ್ಯರು. ಎಲ್ಲದಕ್ಕೂ ಧೈರ್ಯ ಮಾಡ್ತಾರೆ, ಬದುಕೇನಾದರೂ ಸಾಧಿಸಬೇಕು ಅಂದುಕೊಳ್ತಾರೆ. ನಿಜವೇ, ಸಾವನ್ನು ಕೋರುವುದು ಒಳ್ಳೆಯದಲ್ಲ. ದೇವರು ಬಾ ಎಂದು ಕರೆದಾಗ ನಮ್ಮ ಯಾತ್ರೆ ಮುಗಿಸುತ್ತೇವೆ. ಅದಕ್ಕೆ ನಾವು ಗಾಬರಿ ಪಡುವ ಅಗತ್ಯವಿಲ್ಲ. ಯಾವ ದಿನ ದೇವರು ನಮ್ಮ ಹುಟ್ಟು ದಿನವನ್ನು ನಿರ್ಣಯಿಸಿದಾರೋ ಆವಾಗಲೇ ಆತನು ನಮ್ಮ ಮರಣ ದಿನವನ್ನು ಕೂಡ ನಿರ್ಣಯಿಸಿದ್ದಾನೆ. ಯಾವ ದಿನ ನಿಮ್ಮ ತಾಯಿಯ ಗರ್ಭದಲ್ಲಿ ನೀವು ಪಿಂಡವಾಗಿದ್ದೀರೋ ಆ ದಿನ ನಿಮ್ಮ ತಂದೆ ತಾಯಿಗಳಾಗಲಿ ವೈದ್ಯರಾಗಲಿ ಯಾರೂ ಕೂಡ ಅದನ್ನು ನಿರ್ಣಯಿಸಲಿಲ್ಲ. ಆ ನಿರ್ಣಯ ದೇವರಿಂದಲೇ ಉಂಟಾಯಿತು. ಅದು ಆಗಲೇ ದೇವರು ನಿಮಗೆ ಎಷ್ಟು ಲೈಫ್ ಸ್ಪ್ಯಾನ್ ಕೊಡಬೇಕೋ, ಈ ಭೂಮಿಯ ಮೇಲೆ ಎಷ್ಟು ಕಾಲ ನೀವು ಜೀವಿಸಬೇಕೋ ಎನ್ನುವುದು ಆವಾಗಲೇ ನಿರ್ಣಯಿಸಿದ್ದಾರೆ. ಅದಕ್ಕಾಗಿಯೇ ದೇವರು ನೇಮಿಸಿದ ಕಾಲಕ್ಕಿಂತ ಮುಂಚಿತವಾಗಿಯೇ ನಾವು ಸಾಯುವ ಅವಶ್ಯಕತೆ ಇಲ್ಲ. ಆದರೆ ದೇವರು ನಿರ್ಣಯಿಸಿದ ಕಾಲಕ್ಕಿಂತ ಮುಂಚಿತವಾಗಿ ಅನೇಕರು ಈ ದಿನ ಸಾಯ್ತಿದ್ದಾರೆ, ಅಕಾಲಿಕ ಮರಣ ಹೊಂದುತ್ತಿದ್ದಾರೆ. ಅದಕ್ಕೆ ಕಾರಣ ಕರ್ತನೂ ಅಲ್ಲ. ಅಧಿಕವಾದ ದುರ್ಮಾರ್ಗತನದ ಕಾರ್ಯಗಳನ್ನು ಮಾಡಬೇಡ, ಕಾಲಕ್ಕಿಂತ ಮುಂಚೆಯೇ ನೀನು ಸಾಯುವಿಯಲ್ಲವೇ? ದೇವರು ಕೊಟ್ಟ ಶರೀರವನ್ನು ಅಪವಿತ್ರವಾದ ಕಾರ್ಯಗಳಿಗೆ, ಅಸಭ್ಯವಾದ ಕೃತ್ಯಗಳಿಗೆ, ಅಂದರೆ ಡ್ರಗ್ಸ್ಗೆ, ಕುಡುಕುತನಕ್ಕೆ, ಶರೀರವನ್ನು ಇಷ್ಟ ಬಂದಂತೆ ಉಪಯೋಗಿಸುವವನು ರೋಗಗಳ ಪಾಲಾಗಿ, ಬಲಹೀನತೆಗಳ ಪಾಲಾಗಿ ಮಂಚ ಹಿಡಿದು ಕಾಲಕ್ಕಿಂತ ಮುಂಚಿತವಾಗಿಯೇ ಈ ಲೋಕ ಬಿಟ್ಟು ಹೋಗಬೇಕಾಗತ್ತೆ. ಅಯ್ಯೋ, ದೇವರ ಯೋಚನೆಗಳನ್ನು ನಾವು ಅರಿತುಕೊಳ್ಳಲಿಕ್ಕಾಗ್ತಿಲ್ಲ. ದೇವರ ಪ್ರೀತಿಯುಳ್ಳ ಆಲೋಚನೆಗಳಿಗೆ ನಾವು ಒಳಗಾಗ್ಲಿಕ್ಕಾಗ್ತಾ ಇಲ್ಲ. ಅದಕ್ಕಾಗಿಯೇ ನಮ್ಮ ಜೀವಿತಗಳನ್ನು ವಿಫಲ ಮಾಡಿಕೊಳ್ತಿದ್ದೇವೆ. ಆದರೆ ಮೇಲುಗಳನ್ನು ಹೊಂದುತ್ತಾ ಬಹುಕಾಲ ಬದುಕಬೇಕನ್ನುವವರಿಗೆ ಒಂದು ಕಿವಿ ಮಾತಿದೆ. ಅದೇನೆಂದರೆ ಒಳ್ಳೆ ಎಕ್ಸಸೈಸ್ ಮಾಡಬೇಕು, ಒಳ್ಳೆ ಡಯಟ್ ತೆಗೆದುಕೊಳ್ಬೇಕು, ಇಲ್ಲವೇ ಅದನ್ನು ಮಾಡಿದ್ರೆ ಇದನ್ನು ಮಾಡಿದ್ರೆ ದೀರ್ಘಾಯುಷ್ಯ ಸಿಗುತ್ತೆ ಎಂದು ಹೇಳೋರು ಬಹಳ ಜನ ಇದ್ದಾರೆ. ಅವೆಲ್ಲ ನಿಜ ಅಲ್ಲ ಪ್ರಿಯರೇ. ದೇವರೇ ನಮಗೆ ಜೀವಾಧಿಪತಿಯಾಗಿದ್ದಾರೆ, ಜೀವ ಕೊಡುವಾತನಾಗಿದ್ದಾರೆ. ಹಾಗಾಗಿ ದೇವರು ನಮಗೆ ಕೊಟ್ಟ ಮಾತಿನ ಪ್ರಕಾರವೇ ನಾವು ಬದುಕುತ್ತಾ ಇದ್ದೇವೆ. ಆತನು ನಾನೇ ಮಾರ್ಗವೂ ಸತ್ಯವೂ ಜೀವವೂ ಅಂದಿದ್ದಾರೆ, ನಾನೇ ಪುನರುತ್ಥಾನವೂ ಅಂದಿದ್ದಾರೆ, ನನ್ನಲ್ಲಿ ನಂಬಿಕೆ ಇಡಿರಿ ಅಂದಿದ್ದಾರೆ. ನನ್ನನ್ನು ನಂಬುವವನು ಎಂದಿಗೂ ಸಾಯುವುದಿಲ್ಲ, ಸತ್ತರೂ ತಿರುಗಿ ಎದ್ದು ಬರುವನು ಅಂದಿದ್ದಾರೆ. ಹಾಗಾಗಿ ಮೇಲುಗಳನ್ನು ಹೊಂದುತ್ತಾ ಬಹುದಿವಸ, ಅಂದರೆ ಇಹಲೋಕದಲ್ಲಿಯೂ, ಆಮೇಲೆ ನಾವು ಮರಣ ನಂತರವೂ ಕೂಡ ಬದುಕುತ್ತೇವೆ. ನಿಮಗೆ ಗೊತ್ತಿದೆಯೋ ಇಲ್ಲವೋ? ನಮ್ಮ ಬದುಕು ಈ ಲೋಕದೊಂದಿಗೆ ಅಂತ್ಯಗೊಳ್ಳುವುದಿಲ್ಲ. ಒಂದು ಸಾರಿ ನಾವು ಜನಿಸಿದ ನಂತರ ನಾವು ನಿರಂತರವಾಗಿ ಜೀವಿಸಬೇಕಂತಲೇ ನಮ್ಮ ಆತ್ಮ ದೇವರಿಂದ ಅನುಗ್ರಹಿಸಲ್ಪಟ್ಟಿದೆ. ಆ ಆತ್ಮಕ್ಕೆ ಸಾವೇ ಇಲ್ಲ. ಮೇಲುಗಳನ್ನು ಹೊಂದುತ್ತಾ ಅನೇಕ ದಿನಗಳವರೆಗೂ ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಬದುಕಬೇಕೆಂದು ಕೋರುವವನು ಯಾರಾದರೂ ಇದ್ದಾರೋ ಅಂಥವನು ಮಾಡಬೇಕಾದದೇನು? ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡು. ಕಪಟದ ಮಾತುಗಳನ್ನಾಡದಂತೆ ನಿನ್ನ ತುಟಿಗಳನ್ನು ಕಾಪಾಡಿಕೋ. ನಮ್ಮ ಮಾತುಗಳೇ ನಮ್ಮನ್ನು ಸಿಲುಕಿಸುತ್ತವೆ. ನಮ್ಮ ಮಾತುಗಳೇ ನಮ್ಮ ಹೃದಯ ಸ್ಥಿತಿಯನ್ನು ಬಯಲ್ಪಡಿಸ್ತವೆ. ನಮ್ಮ ಮಾತುಗಳು ನಮ್ಮನ್ನು ದೋಷಿಯಾಗಿ ನಿಲ್ಲಿಸುತ್ತವೆ. ಈ ದಿನ ಮಾತಿನಲ್ಲಿ ನಾವು ತಪ್ಪಲಾರದವರಾಗಿರೋದಾದರೆ ಎಲ್ಲಾ ವಿಷಯಗಳಲ್ಲಿಯೂ ಕೂಡ ನಾವು ದೇವರಿಗೆ ಇಷ್ಟಕರವಾಗಿರುತ್ತೇವೆ. ಮಾತು ತಪ್ಪಲಾರದವರಾಗಿರಬೇಕು. ಅದು ನಮ್ಮ ಕೈಲಾಗಲ್ಲ. ಅದಕ್ಕೆ ದೇವರ ಕೃಪೆ ನಮಗೆ ಬೇಕು. ಕೆಟ್ಟ ಮಾತುಗಳನ್ನಾಡದಂತೆ ನಿನ್ನ ನಾಲಿಗೆಯನ್ನು, ಕಪಟದ ಮಾತುಗಳನ್ನು ನುಡಿಯದಂತೆ ನಿನ್ನ ತುಟಿಗಳನ್ನು ಕಾಪಾಡಿಕೋ. ಈ ಕಾಲದಲ್ಲಿ ಎಷ್ಟು ವಲ್ಗರ್ ಮಾತುಗಳು, ಎಷ್ಟು ನೀಚವಾದ ಕೆಟ್ಟ ಮಾತುಗಳಾಡ್ತಾರೆ ನೋಡಿ. ಕಠಿಣವಾದ ಮಾತುಗಳಾಡ್ತಾರೆ. ಆ ದ್ವಂದ್ವಾರ್ಥದ ಮಾತುಗಳು, ದುಷ್ಟವಾದ ಮಾತುಗಳು ಮಾತಾಡಿ ಹೃದಯದಲ್ಲಿ ನೊಂದುಕೊಳ್ಳುವಂತೆ ಮಾಡುವಂಥವರನ್ನು ಈ ದಿನ ಅನೇಕರನ್ನು ಕಾಣ್ತೇವೆ. ನಿಮ್ಮ ಮಾತಿಗಾಗಿ ದೇವರಿಗೆ ಲೆಕ್ಕ ಕೊಡಬೇಕು ಎಂಬ ಸಂಗತಿಯನ್ನು ಗುರುತಿಸಬೇಕು. ನಾವು ಕಪಟ ಮಾತುಗಳು, ಕೆಟ್ಟ ಮಾತುಗಳು, ನಟನೆಯಿಂದ ಕೂಡಿದ ಮಾತುಗಳು ಆಡಬಾರ್ದು. ಕೆಲವರ ಮಾತುಗಳು ಸಿಹಿಯಾಗಿರ್ತವೆ, ಆದರೆ ಅವು ಜೇನುತುಪ್ಪ ಹಚ್ಚಿದ ಕತ್ತಿಯಂತಿರ್ತವೆ.
ಆ ಕಪಟದ ಮಾತುಗಳು ಅವರು ಹೆತ್ತವರು ಪ್ರೀತಿಯಿಂದ ಆಡುವ ಮಾತುಗಳಂತಿರ್ತವೆ. ಅಲ್ಲಸಲ್ಲದ ಧೈರ್ಯ ಕೊಡುವ ಮಾತುಗಳಂತಿರ್ತವೆ. ಕಪಟದ ಮಾತುಗಳನ್ನಾಡದಂತೆ ನಿನ್ನ ತುಟಿಗಳನ್ನು, ಕೆಟ್ಟ ಮಾತುಗಳನ್ನಾಡದಂತೆ ನಿನ್ನ ನಾಲಿಗೆಯನ್ನು ಕಾಪಾಡಿಕೋ. ಬಿವೇರ್, ಜಾಗ್ರತೆಯಿಂದ ನೋಡಿಕೊಳ್ಳಿರಿ ಏನು ಮಾತಾಡ್ತಿದ್ದೀರೆಂದು. ನಿಮ್ಮ ಬಾಯಿಂದ ಬರುವ ಮಾತು ಏನಾಗಿದೆ ಎಂಬುದಾಗಿ ಪರೀಕ್ಷಿಸಿಕೊಳ್ಳಿರಿ. ಕಾಲ್ ಜಾರಿದ್ರೆ ಹಿಂದಕ್ಕೆ ತೆಗೆದುಕೊಳ್ಬೋದು, ಬಾಯಿಂದ ಹೊರಟ ಮಾತು ಹಿಂದಕ್ಕೆ ತೆಗೆದುಕೊಳ್ಳಲಿಕ್ಕಾಗಲ್ಲ. ಈ ದಿನಗಳಲ್ಲಿ ನಾವು ದುಡುಕಿ ಆಡುವಂತಹ ಮಾತುಗಳು ನೋಡಿಬೇಕಾದ್ರೆ ಈ ದಿನಗಳಲ್ಲಿ ಅನೇಕರು ತಮ್ಮ ಮಾತುಗಳಿಂದಲೇ ಸಿಕ್ಕಾಕೊಳ್ತಿದ್ದಾರೆ. ಅವರು ಫೋನ್ನಲ್ಲಿ ಆಡುವಂತಹ ಮಾತುಗಳು ಅವು ರೆಕಾರ್ಡ್ ಆಗ್ತಾ ಇವೆ, ವಿಡಿಯೋ CC ಕ್ಯಾಮರಾದಲ್ಲಿ. ಹಾಗಾಗಿ ಅಂಥವ್ರು ಮಾತಾಡಿ ನಾನು ಅದನ್ನು ಸುಮ್ಮನೆ ಮಾತಾಡದೆ, ಸಹಜವಾಗಿ ಹೇಳದೆ, ಯಾವತ್ತೋ ಹೇಳದೆ, ಇವತ್ತು ಹೇಳ್ತಾ ಇಲ್ಲ ಎಂದು ಎಷ್ಟೇ ಹೇಳಿ ತಪ್ಪಿಸಿಕೊಳ್ಳೋಣ ಅಂತ ಬಯಸಿದ್ರು ಅವನ ನಿಜ ಸ್ಥಿತಿ ಬಯಲಾಗುತ್ತದೆ. ಯಾರೇ ನೋಡಿದರೂ ನೋಡದಿದ್ದರು, ಯಾರೇ ಕೇಳಿದರೂ ಕೇಳದಿದ್ದರು, ನನ್ನ ಪ್ರತಿ ಮಾತು ದೇವರು ಕೇಳ್ತಿದ್ದಾರೆ. ಆತನಿಗೆ ಬೇಸರಗೊಳಿಸುವಂತಹ ಯಾವ ಮಾತು ಆಡಬಾರದು. ನಿಮ್ಮ ಮಾತಿನಿಂದ ನನಗೆ ಬೇಸರಗೊಳಿಸಿದ್ದೀರಿ ಎಂದು ಮಲಾಕಿ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ದೇವರು ನಾವು ಮಾತಾಡುವ ಮಾತುಗಳ ಮೇರೆಗೆ ಬೇಸರಗೊಳ್ತಿದ್ದಾರಂತೆ, ಬಾಧೆ ಪಡ್ತಿದ್ದಾರಂತೆ. ಕೃತಜ್ಞತೆ ಇಲ್ಲದ ಮಾತುಗಳಾಗಿವೆ, ಪ್ರೀತಿಯಿಲ್ಲದ ಮಾತುಗಳಾಗಿವೆ, ಹಾಗೂ ದುಷ್ಟತ್ವದ ಮಾತುಗಳಾಗಿವೆ. ಸೈತಾನನಿಗೆ ಸಂಬಂಧಪಟ್ಟಂತಹ ದೂರುಗಳು, ಗುಣುಗುಟ್ಟುಗಳು ಆಗಿರ್ತವೆ. ಸಿಂಪಲ್ ಆಗಿ ಗುಣುಗುಟ್ಟಿ ಅನೇಕರು ಸಂಹಾರಕನಿಂದ ಮೃತ್ಯು ಹೊಂದಿದರು ಎಂದು ಬೈಬಲ್ನಲ್ಲಿದೆ. ಇಸ್ರಾಯೇಲ್ ಜನಾಂಗದವರು ದೇವರು ಪ್ರೀತಿಸಿ ಅವರನ್ನು ಬಿಡಿಸಿದರು. ಮಾರ್ಗ ಮಧ್ಯದಲ್ಲಿ ಅವರು ಗುಣುಗುಟ್ಟಿದವರಾಗಿ ಅನೇಕರು ಮರಣ ಹೊಂದಿದರು. ಅದಕ್ಕೆ ಗುಣುಗುಟ್ಟಬೇಡಿ. ಗುಣುಗುಟ್ಟುವುದರ ಬದಲಿಗೆ ಸ್ತುತಿ ನಮ್ಮ ಹೃದಯದಲ್ಲಿರಬೇಕು, ಕೃತಜ್ಞತೆ ನಮ್ಮ ಹೃದಯದಲ್ಲಿರಬೇಕು. ಕಪಟದ ಮಾತುಗಳನ್ನಾಡದಂತೆ ನಿನ್ನ ನಾಲಿಗೆಯನ್ನು, ತುಟಿಗಳನ್ನು ಕಾಪಾಡಿಕೋ. ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡು. ಕೇಡು ಮಾಡಬಾರದು. ಯಾರಿಗೇ ಆಗಲಿ, ನಿಮ್ಮ ವಿರೋಧಿಗೂ ಕೂಡ ಕೇಡುಂಟು ಮಾಡಬಾರದು. ಅಂತಹ ವಿಶಾಲವಾದ ಕ್ರಿಸ್ತನ ಮನಸ್ಸು. ಶತ್ರುಗಳನ್ನು ಕೂಡ ಪ್ರೀತಿಸಿರಿ ಎಂದು ಹೇಳಿದ ಯೇಸು ನಮ್ಮ ಶತ್ರುಗಳಿಗೂ ಕೂಡ ಯಾವತ್ತೇ ಆಗಲಿ ನಾವು ಕೇಡಾಗಬೇಕೆಂದು ಯೋಚಿಸಬಾರದು. ನೀವು ಕೇಡು ಮಾಡಬೇಕೆಂದು ಪ್ರಯತ್ನಿಸುವುದಾದರೆ ಅದೇ ಕೇಡು ನಿಮಗುಂಟಾಗ್ತದಂತೆ. ಒಂದು ಬಾಲ್ ತೆಗೆದುಕೊಂಡು ಜೋರಾಗಿ ಒಂದು ಗೋಡೆಗೆ ಹೊಡೆದ್ರೆ ಅದು ಬಂದು ನಿಮ್ಮ ಮುಖಕ್ಕೆ ಬಡ್ಕೊಳ್ಳುತ್ತೆ, ಹೌದಲ್ಲವೇ? ಅದಕ್ಕೆ ನಾವೇನು ಮಾಡುತ್ತೇವೋ ಅದಕ್ಕೆ ಪ್ರತಿಫಲ ದೊರಕುತ್ತದೆ. ಕೇಡು ಮಾಡುವುದನ್ನು ಬಿಡಿರಿ. ಕೈಲಾದರೆ ಒಳ್ಳೆಯದನ್ನು ಮಾಡಿ, ಕೈಲಾಗದಿದ್ದರೆ ಕೈ ಕಟ್ಕೊಂಡು ಕೂತ್ಕೊಳ್ಳಿ ಅಷ್ಟೇ. ಕೇಡು ಮಾಡುವುದಕ್ಕಾಗಿ ಪ್ರಯತ್ನಿಸಬಾರದು. ಏನಂತೆ ವಾಕ್ಯ ಏನು ಹೇಳುತ್ತೆ? ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡು. ಏನಂತೆ? ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡು. ಸಮಾಧಾನವನ್ನು ಹಾರೈಸಿ ಅದಕ್ಕಾಗಿ ಪ್ರಯತ್ನಪಡು. ಎಂದೆಂದಿಗೂ ನಾವು ದೇವರ ರಾಜ್ಯಕ್ಕೆ ವಾರಸುದಾರರಾಗಿರಬೇಕಾದರೆ, ದೇವರು ಕೊಟ್ಟ ಜೀವಿತದಲ್ಲಿ ಆನಂದದಿಂದ, ಸಂತುಷ್ಟಿಯಿಂದ, ಒಳ್ಳೆ ರೀತಿಯಿಂದ ಮೇಲುಕರವಾಗಿ ನಾವು ಬದುಕಬೇಕಾದರೆ, ಆಶೀರ್ವಾದಕರವಾಗಿ ನಾವು ಜೀವಿಸಬೇಕಾದರೆ ಸಮಾಧಾನವನ್ನು ಹಾರೈಸಬೇಕು. ಸಮಾಧಾನವನ್ನು ಹುಡುಕಿ ಅದಕ್ಕಾಗಿ ಹಾರೈಸಬೇಕು. ಸಮಾಧಾನ ಇಲ್ಲ ಪ್ರಿಯರೇ. ಮನುಷ್ಯರ ಮಧ್ಯದಲ್ಲಿ ಎಲ್ಲಿ ನೋಡಿದ್ರೂ ಸಮಾಧಾನ ಇಲ್ಲ. ದೇಶಗಳ ನಡುವೆ ಸಮಾಧಾನ ಇಲ್ಲ. ಪೀಸ್ ಕಾನ್ಫರೆನ್ಸಸ್ ಇರ್ತವೆ, ಆದರೆ ಪೀಸ್ ಇರಲ್ಲ. ಸಮಾಧಾನದ ಸಮಾವೇಶ ಇರುತ್ತವೆ, ಆದರೆ ಸಮಾಧಾನ ಅವರು ಉತ್ಪತ್ತಿ ಮಾಡಲಿಕ್ಕಾಗಲ್ಲ. ಸಮಾಧಾನದ ಪ್ರಭುವಾಗಿರುವ ಯೇಸುಕ್ರಿಸ್ತನ ಮುಖಾಂತರ ಮಾತ್ರವೇ ಸಮಾಧಾನ ಸಾಧ್ಯವಾಗ್ತದೆ. ಅದಕ್ಕಾಗಿಯೇ ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡುತ್ತಾ ಸಮಾಧಾನವನ್ನು ಹುಡುಕಿ ಹಾರೈಸಬೇಕು. ಇತರರೊಂದಿಗೆ ಸಮಾಧಾನಗೊಳ್ಳಿರಿ. ನಿಮ್ಮ ಮನಸ್ಸು ಸಮಾಧಾನಪಡಿಸಿಕೊಳ್ಳುವುದನ್ನು ಕಲಿಯಿರಿ. ಕ್ರಿಸ್ತನು ಸಮಾಧಾನಕ್ಕೆ ಕರ್ತನಾಗಿರೋದ್ರಿಂದ ಸಮಾಧಾನವಾಗಿರುವುದನ್ನು ಕಲಿತುಕೊಳ್ಳಿರಿ. ಚಾಡಿಕೋರನು ಧನ್ಯನು, ಅವನು ಸೈತಾನನ ಸಂತತಿ ಎನಿಸಿಕೊಳ್ಳುವನು. ಸಮಾಧಾನಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು. ಹೌದು, ನಿಮ್ಮಿಂದ ಇಬ್ಬರ ನಡುವೆ ಜಗಳ ಬರಬಾರದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರಬಾರದು. ನೀವು ಇನ್ನೊಬ್ಬರ ಕುರಿತು ಕೆಟ್ಟದಾಗಿ ಹೇಳಿ ಮತ್ತೊಬ್ಬರ ಮನಸ್ಸನ್ನು ಹಾಳು ಮಾಡಿ ಹೀನ ಸ್ಥಿತಿಗೆ ಬಿದ್ದೋಗಬಾರದು. ನೀವು ಕೇಡಲ್ಲಿ ಕೈ ಹಾಕುವುದಾದರೆ ಕೇಡೇ ತಿರುಗಿ ಬರುತ್ತೆ. ನೀವು ಯಾರಿಗಾದರೂ ಮೋಸ ಮಾಡುವುದಾದರೆ ಆ ಮೋಸ ನಿಮಗಾಗಿ ಕೂಡಿಟ್ಟುಕೊಳ್ಳುವವರಾಗಿರುತ್ತೀರಿ.
ನಿಮ್ಮ ಪ್ರಶಾಂತತೆಯನ್ನು ಕಳೆದುಕೊಳ್ಳುತ್ತೀರಿ. ಅದಕ್ಕೆ ಯೇಸು ಹೇಳುತ್ತಾರೆ, ಯೆಹೋವನಲ್ಲಿ ಬದುಕಲಿಚ್ಛಿಸುವವನು ಯಾವನಾದರೂ ಇದ್ದಾನೋ, ಮೇಲುಗಳನ್ನು ಹೊಂದುತ್ತಾ ಬಹುಕಾಲ ಬದುಕುವವನು ಯಾವನಾದರೂ ಇದ್ದಾನೋ, ಕೆಟ್ಟ ಮಾತುಗಳನ್ನಾಡದಂತೆ ನಿನ್ನ ನಾಲಿಗೆಯನ್ನು, ಕಪಟದ ಮಾತುಗಳನ್ನಾಡದಂತೆ ನಿನ್ನ ತುಟಿಗಳನ್ನು ಕಾಪಾಡಿಕೋ. ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡು. ಸಮಾಧಾನವನ್ನು ಹುಡುಕಿ ಅದನ್ನೇ ಹಾರೈಸು. ದೇರ್ ಈಸ್ ಆಲ್ವೇಸ್ ರೂಮ್ ಫಾರ್ ಪೀಸ್. ಯಾವತ್ತೂ ಕೂಡ ನಾವು ಜಗಳವಾಡುವಂತಹ ಪರಿಸ್ಥಿತಿಯಲ್ಲಿ ಇರದೆ ಸಮಾಧಾನವನ್ನು ಪಾಲಿಸುವುದಾದರೆ ಮಾರ್ಗ ತೆರೆಯುತ್ತೆ. ನಾವು ತಗ್ಗಿಸಿಕೊಂಡ ಮರುಕ್ಷಣವೇ, ನಾವು ನಷ್ಟವನ್ನು ಎದುರಿಸಿದಂತಹ ಮರುಕ್ಷಣವೇ, ನೀವು ಒಳ್ಳೆಯದಕ್ಕೆ ಪ್ರತಿಯಾಗಿ ನಿಮಗೆ ಕೆಟ್ಟದಾದರೆ ನೀವು ಬಾಯಿ ಮುಚ್ಕೊಂಡಿದ್ರೆ ನಿಮಗೆ ಸಮಾಧಾನ ದೊರಕುತ್ತೆ. ನಿಮ್ಮ ವೈರಿಗಳನ್ನು ಕೂಡ ದೇವರು ನಿಮ್ಮ ಮಿತ್ರರನ್ನಾಗಿ ಮಾಡ್ತಾರೆ. ನಾವು ಸುಮ್ಮನೆ ಬೇಸರಗೊಳ್ಳುತ್ತಾ ಗುಣಗುಟ್ಟುತ್ತಾ ದೂರುತ್ತಾ ಇರೋದಾದರೆ, ವಿಮರ್ಶಿಸುತ್ತಲೇ ಇರೋದಾದರೆ ನಮಗೆ ಗೊತ್ತಾಗದಂತೆ ನಮ್ಮ ಆಯುಷು ಕಡಿಮೆಯಾಗುತ್ತೆ, ನಮ್ಮ ಆರೋಗ್ಯ ಕೆಟ್ಟೋಗುತ್ತೆ. ಈ ದಿನ ಅಸಿಡಿಟಿ ಪ್ರಾಬ್ಲಮ್ ಎನ್ನುವಂಥದ್ದು, ಅನೇಕರಿಗೆ ಹೆಡ್ಡೇಕ್ ಎನ್ನುವಂಥದ್ದು, ಇನ್ನೂ ಹೇಳ್ತಾ ಹೋಗಬೇಕಾದ್ರೆ ಬಿಪಿಗಾಗಲಿ ಶುಗರ್ಗಾಗಲಿ ಇವೆಲ್ಲವುಗಳಿಗೆ ಕಾರಣ ಅಸಮಾಧಾನವೇ ಆಗಿದೆ. ದಿಗುಲಿನಿಂದ, ಕೋಪದಿಂದ, ಕ್ರೋಶದಿಂದ ಹೋರಾಡುವಂಥವರ ಜೀವಿತದಲ್ಲಿ ಸಮಸ್ಯೆಗಳು ಜೇಡರ ಬಲಿಯಂತೆ ಹಬ್ಬಿಕೊಳ್ತವೆ. ನಿಮ್ಮ ನಾಲಿಗೆ ಕಾಪಾಡಿಕೊಳ್ಳಿರಿ, ನಿಮ್ಮ ಹೃದಯ ಕಾಪಾಡಿಕೊಳ್ಳಿರಿ, ದೇವರ ಮೇಲೆ ನಂಬಿಕೆ ಇಡಿರಿ, ದೇವರನ್ನೇ ಪ್ರೀತಿಸಿರಿ, ದೇವರ ಪ್ರೀತಿಯಿಂದ ಇತರರನ್ನು ಪ್ರೀತಿಸಿ ಸಮಾಧಾನವಾಗಿರ್ರಿ. ಆಗ ನೀವು ಬದುಕುತ್ತೀರಿ. ಇನ್ನೊಂದು ವಚನ ಓದಿ ಮುಗಿಸಿಕೊಳ್ಳೋಣ ಬನ್ನಿ. ಯೆಶಾಯನ ಪುಸ್ತಕ 38ನೇ ಅಧ್ಯಾಯ, ಮತ್ತೆ ಹೇಳ್ತೇನೆ, ಯೆಶಾಯ 38ನೇ ಅಧ್ಯಾಯ 11ನೇ ವಚನ. ನಾನು ಇನ್ನೂ ಜೀವಲೋಕದವನಾಗಿ ಯೆಹೋವನ ದರ್ಶನವನ್ನು ಹೊಂದೆನಲ್ಲ, ಇನ್ನು ಭೂಲೋಕದ ನಿವಾಸಿಗಳಲ್ಲೊಬ್ಬನಾಗಿ ಮನುಷ್ಯರನ್ನು ದೃಷ್ಟಿಸಲಾರೆನಲ್ಲ. ನೀನು ಸಾಯುತ್ತೀ ಎಂಬುದಾಗಿ ಯೆಶಾಯ ಹಿಜ್ಕಿಯ ರಾಜನಿಗೆ ಹೇಳಿದಾಗ, ನಾನು ಜೀವಲೋಕದೊಳಗೆ ಯೆಹೋವನ ದರ್ಶನವನ್ನು ಹೊಂದಿದೇನಲ್ಲ, ಇನ್ನು ಭೂಲೋಕ ನಿವಾಸಿಗಳಲ್ಲೊಬ್ಬನಾಗಿ ಮನುಷ್ಯರನ್ನು ದೃಷ್ಟಿಸಲಾರೆನು. ಸಜೀವರ ಲೋಕ ಏನಂತೆ? ಸಜೀವರ ದೇಶ, ಮೃತರ ದೇಶ. ಹಾಗಾದರೆ ಸಜೀವರ ದೇಶ ಯಾವುದು? ಅದು ಪರಲೋಕ. ಮೃತರ ದೇಶ ಯಾವುದು? ಈ ಭೂಲೋಕ. ಯಾವತ್ತೇ ಆಗಲಿ ಈ ಲೋಕದಲ್ಲಿ ಜೀವಿಸುತ್ತಿದ್ದೇನೆ ಅನ್ನುವವನು ಒಂದಲ್ಲ ಒಂದು ದಿನ ಮರಣ ಹೊಂದಲೇಬೇಕು. ಆದರೆ ಪರಲೋಕದಲ್ಲಿ ಇನ್ನು ಮರಣ ಎನ್ನುವುದು ಇಲ್ಲ. ಸಜೀವವಾಗಿ ಯುಗಯುಗಗಳವರೆಗೂ ತಲತಲಾಂತರಕ್ಕೂ ಆತನೊಂದಿಗಿರ್ತೇವೆ. ಈ ಲೋಕದಲ್ಲಿ ಕೆಟ್ಟ ಮಾತುಗಳನ್ನಾಡದೆ ನಿಮ್ಮ ನಾಲಿಗೆಯನ್ನು, ಕಪಟದ ಮಾತುಗಳನ್ನಾಡದಂತೆ ನಿಮ್ಮ ತುಟಿಯನ್ನು ಕಾಪಾಡಿಕೊಳ್ಳಿರಿ. ನೀವು ಸಮಾಧಾನವನ್ನು ಹುಡುಕಿ ಅದನ್ನೇ ಹಾರೈಸುವುದಾದರೆ ಈ ಲೋಕದಲ್ಲೇ ಅಲ್ಲ, ಪರಲೋಕದಲ್ಲಿ, ಸಜೀವರ ಲೋಕದಲ್ಲಿ, ಮರಣವಿಲ್ಲದ ಲೋಕದಲ್ಲಿ ನಿರಂತರವೂ ಬದುಕುತ್ತೀರಿ. ಕರ್ತನೊಂದಿಗೆ ಸದಾಕಾಲವೂ ಆನಂದಿಸುತ್ತೀರಿ. ಅಂತಹ ಜೀವಿತ ದೇವರು ನಮ್ಮೆಲ್ಲರಿಗೂ ಅನುಗ್ರಹಿಸಲಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ತಾತ್ಕಾಲಿಕವಾದ ಈ ಲೋಕದಲ್ಲಿ ಏನೇನೋ ಸಾಧಿಸಬೇಕೆಂದು, ಏನೇನೋ ಸಂಪಾದಿಸಬೇಕೆಂದು, ಏನೇನೋ ಅನುಭವಿಸಬೇಕೆಂದು ತವಕ ಪಡುತ್ತಾ ದೇವರೇ, ಅನೇಕ ಸಾರಿ ಸುಳ್ಳುಗಳಿಂದ, ಮೋಸಗಳಿಂದ, ಅನ್ಯಾಯಗಳಿಂದ, ಕಪಟಗಳಿಂದ ಮನುಷ್ಯರನ್ನು ಮರಳಗೊಳಿಸಲು, ಲೋಕ ರೀತಿಯಲ್ಲಿ ಗಣನೆಗೆ ಬಾರಲು ಪ್ರಯತ್ನಿಸುತ್ತಿದ್ದೇವೆ ಹೊರತು ಎಂದೇ ಆಗಲಿ ಯಾವುದೇ ಐಶ್ವರ್ಯವಂತನಾಗಲಿ, ಎಷ್ಟೇ ಹೆಸರುವಾಸಿಯಾದವನಾಗಲಿ ಈ ಮೃತರ ಲೋಕದಲ್ಲಿ ಒಂದು ದಿನ ಮರಣ ಹೊಂದಲೇಬೇಕು. ಮರಣವಿಲ್ಲದ, ರೋಗವಿಲ್ಲದ ಆ ಪರಲೋಕ ರಾಜ್ಯದಲ್ಲಿ ನಿರಂತರವೂ ಜೀವಿಸುವಂತೆ ಈ ಲೋಕದಲ್ಲಿ ನಾವು ಸಿದ್ಧರಾಗಬೇಕೆಂದು ಗುರುತಿಸಿಕೊಳ್ಳಬೇಕು. ಹಾಗಾಗಿ ದೈವ ಭಯ ಉಳ್ಳವರಾಗಿ ನಮ್ಮ ಮಾತುಗಳು, ನಮ್ಮ ಹೃದಯವನ್ನು, ನಮ್ಮ ಪ್ರವರ್ತನೆಯನ್ನು ಸರಿಯಾಗಿ ಕಾಪಾಡಿಕೊಳ್ತಾ ನಮ್ಮ ಸುತ್ತಲಿರುವವರೊಂದಿಗೆ ಸಮಾಧಾನದಿಂದ, ನಿಮ್ಮಿಂದ ಸಾಧ್ಯವಾದಷ್ಟು ಎಲ್ಲರ ಸಂಗಡ ಸಮಾಧಾನದಿಂದಿರಿ ಅಂದಿದ್ದೀರಲ್ಲವೇ? ಪಾಪದೊಂದಿಗೆ ಕಾಂಪ್ರಮೈಸ್ ಆಗದೆ ಪರಿಶುದ್ಧರಾಗಿ ಪ್ರೀತಿಯಿಂದ ಅನೇಕರನ್ನು ಸಂಪಾದಿಸಿಕೊಳ್ಳುವಂತೆ ಸಮಾಧಾನ ಸಂತೋಷವುಳ್ಳವರಾಗಿ ಮೇಲುಗಳನ್ನು ಹೊಂದುತ್ತಾ ಈ ಲೋಕದಲ್ಲಿ ಜೀವಿಸುವ ಹಾಗೆ, ಈ ಲೋಕ ಬಿಟ್ಟ ನಂತರ ನಿಮ್ಮ ರಾಜ್ಯದಲ್ಲಿ ಸಜೀವರ ದೇಶದಲ್ಲಿ ಜೀವಿಸುವ ಹಾಗೆ ನಮ್ಮೆಲ್ಲರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು,
ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ನೀವು ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಆಗಲಿ, ವಾಟ್ಸಪ್ ಮುಖಾಂತರ ಕಳಿಸಿಕೊಡಿರಿ. ನಿಮ್ಮ ಪ್ರಾರ್ಥನಾ ಮನವಿಗಳೆಲ್ಲ ಪರಿಶೀಲಿಸಿ ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ಅದ್ಭುತವಾಗಿ ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡ್ತಾರೆ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿರಿ, ಶೇರ್ ಮಾಡುವುದನ್ನು ಮರೆಯಬೇಡಿ. ನೀವು ಯಾವ್ಯಾವ ಸ್ಥಳದಿಂದ ವೀಕ್ಷಿಸ್ತಿದ್ದೀರೆಂದು ಲೈವ್ ಚಾಟಿಗೆ ಬಂದು ನಿಮ್ಮ ಹೆಸರು, ಊರು ಟೈಪ್ ಮಾಡುವುದನ್ನು ಮರೆಯಬೇಡಿ. ನೀವು ಬೇರೆಯವರಿಗೆ ಅಂದರೆ ನಿಮ್ಮ ಬಂಧುಗಳಿಗೂ ಸ್ನೇಹಿತರಿಗೂ ಈ ಕಾರ್ಯಕ್ರಮವನ್ನು ಶೇರ್ ಮಾಡಿರಿ. ಅವರು ಕೂಡ ಮೇಲನ್ನು ಹೊಂದಿಕೊಳ್ತಾರೆ, ದೇವರ ಆಶೀರ್ವಾದ ಪಡೆದುಕೊಳ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಈ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.